ಹಾಯ್ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಬರುವಂತಹ ಅನ್ವಯಿಕ ಸಮಸ್ಯೆಗಳಲ್ಲಿ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಮಕ್ಕಳೇ. ಆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ಪುಸ್ತಕದಲ್ಲಿ 432 ಪುಟಗಳಿವೆ. ಒಬ್ಬ ವಿದ್ಯಾರ್ಥಿಯು ಪ್ರತಿದಿನವೂ ಆ ಪುಸ್ತಕದ ನಿರ್ದಿಷ್ಟ ಸಂಖ್ಯೆಯ ಪುಟಗಳನ್ನು ಓದಲು ಬಯಸುತ್ತಾನೆ. ಅವನು ಮೊದಲನೇ ದಿನ 25 ಪುಟಗಳನ್ನು ಓದುತ್ತಾನೆ. ನಂತರದ ಪ್ರತಿದಿನದಂದು ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಹೆಚ್ಚಾಗಿ ಓದಲು ನಿರ್ಧರಿಸುತ್ತಾನೆ. ಹಾಗಾದರೆ ಅವನು 12ನೇ ದಿನ ಎಷ್ಟು ಪುಟಗಳನ್ನು ಓದುತ್ತಾನೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಯು ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಈ ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಎಷ್ಟು ಮಕ್ಕಳೇ? 432. ನೋಡಿ, ಒಟ್ಟು ಪುಟಗಳ ಸಂಖ್ಯೆ 432 ಆಗಿರೋದ್ರಿಂದ ಒಟ್ಟು ಅಂತಂದರೆ ಎಲ್ಲ ಪುಟಗಳನ್ನ ಸೇರಿಸಿರೋದು ಮಕ್ಕಳೇ. ಹಾಗಾಗಿ ಮೊತ್ತನ ಅರ್ಥವನ್ನು ಕೊಡುತ್ತೆ. ಸೊ ಅದನ್ನು ನಾವು SN ಅಂತ ಸೂಚಿಸ್ಕೊಳ್ತೀವಿ. ಪುಸ್ತಕದಲ್ಲಿರುವಂತಹ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು? 432 ನಾನು SN ಅಂತ ಸೂಚಿಸ್ಕೊಳ್ತೀವಿ. ನೆಕ್ಸ್ಟು ಮೊದಲನೇ ದಿನ ಓದಿದ ಪುಟಗಳ ಸಂಖ್ಯೆ. ಹಾಗಾದರೆ ಇದು ಆರಂಭಿಕ ಸಂಖ್ಯೆ ಆಗಿರೋದ್ರಿಂದ ಮೊದಲ ಪದ ಅಂತ ತಗೊಳ್ತೀವಿ ಮಕ್ಕಳೇ. ಹಾಗಾದರೆ ಎ ಅಂತ ಸೂಚಿಸ್ಕೊಳ್ತೀವಿ. ಎ = ಎಷ್ಟು ಮಕ್ಕಳೇ? 25. ನಂತರ ಮೊದಲನೇ ದಿನ 25 ಪುಟಗಳನ್ನ ಓದಿದ ಮೇಲೆ ಪ್ರತಿದಿನದಂದು ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಹೆಚ್ಚಾಗಿ ಓದ್ತಾನೆ. ಅಂದರೆ ಹಿಂದಿನ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಜಾಸ್ತಿ ಓದ್ತಾನೆ. ಅದು ವ್ಯತ್ಯಾಸ ಆಗಿರುತ್ತೆ ಮಕ್ಕಳೇ. ಸಾಮಾನ್ಯ ವ್ಯತ್ಯಾಸ ಅಂತ ತಗೊಳ್ಳಿ ಅದನ್ನು. ಪ್ರತಿದಿನ ಓದುವ ಪುಟಗಳ ಸಂಖ್ಯೆ ಎಷ್ಟು ಮಕ್ಕಳೇ? 2. 2ನ್ನು ನಾವು ಸಾಮಾನ್ಯ ವ್ಯತ್ಯಾಸ D ಅಂತ ತಗೊಳ್ತೀನಿ. ಈಗ ಅವ್ರು ಕೇಳಿರುವಂಥದ್ದು 12ನೇ ದಿನ ಎಷ್ಟು ಪುಟಗಳನ್ನು ಓದುತ್ತಾನೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು ಮಕ್ಕಳೇ. ಹಾಗಾದರೆ 12ನೇ ದಿನ ಓದುವ ಪುಟಗಳ ಸಂಖ್ಯೆ A12. ಅಂದರೆ 12ನೇ ದಿನದಲ್ಲಿ ಎಷ್ಟನೇ ಪುಟವನ್ನು ಓದ್ತಾ ಇರ್ತಾನೆ, ಅಂದರೆ ಎಷ್ಟು ಪುಟಗಳನ್ನು ಓದ್ತಾನೆ ಅಂತ ಕಂಡುಹಿಡಿಯೋಕ್ಕೆ ಕೇಳಿರೋದ್ರಿಂದ ಇದನ್ನು A12 ಅಂತ ಬರ್ಕೊಳ್ಳಿ. A12 ಅನ್ನೋದು AN ರೂಪದಲ್ಲಿರೋದ್ರಿಂದ AN ಸೂತ್ರವನ್ನು ಬಳಸ್ಕೊಳ್ಳಿ ಮಕ್ಕಳೇ. AN = A + n - 1 × D. ಅಲ್ಲಿ ಸೂತ್ರವನ್ನು ಉಪಯೋಗಿಸಿ ಅಂತ ಕೇಳಿರೋದ್ರಿಂದ ಸೂತ್ರವನ್ನು ಬರೆದಿದ್ದೀನಿ ಮಕ್ಕಳೇ. AN ಅಂದರೆ A12 ಅಂತ, n ಬದಲಿಗೆ 12ನ್ನು ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ. A ಅಂದರೆ 25 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ n ಅಂತಂದರೆ ಮಕ್ಕಳೇ 12ನ್ನು ಹಾಗೆ ಹಾಕಿ, -1ನ್ನು ಹಾಗೆ ಬರೀರಿ. D ಅಂದರೆ 2 ಅದನ್ನು ಬರೆದಿದ್ದೀವಿ. 25ನ್ನು ಹಾಗೆ ಬರ್ಕೊಂಡ್ವಿ, ಪ್ಲಸ್ 12ರಲ್ಲಿ 1ನ್ನು ಕಳೆದಿದ್ದು 11 ಬಂತು. ಈ 2ನ್ನು ಹಾಗೆ ಬರ್ಕೊಂಡಿದ್ದೀವಿ. 25ನ್ನು ಹಾಗೆ ಬರ್ಕೊಂಡು ಪ್ಲಸ್ ಹಾಗೆ ಬರ್ಕೊಂಡಿದ್ದೀವಿ. 11 2 22. ಇವೆರಡನ್ನು ಕೂಡಿಸಿದ್ದು 47 ಬಂದಿದೆ ಮಕ್ಕಳೇ. ವಿದ್ಯಾರ್ಥಿಯು 12ನೇ ದಿನ ಓದುವ ಪುಟಗಳ ಸಂಖ್ಯೆ ಎಷ್ಟು? 47 ಬಂತು. ಈಗ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವಂತಹ ದಿನಗಳ ಸಂಖ್ಯೆಯನ್ನು ನಾವು N ನಿಂದ ಸೂಚಿಸ್ಕೊಳ್ತೀವಿ. ಹಾಗಾದರೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಬೇಕು ಅಂತಂದರೆ Nನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುತ್ತೆ ಮಕ್ಕಳೇ. ಇನ್ನು A12ನೇ ದಿನದಲ್ಲಿ ಕಂಡುಹಿಡ್ಕೊಂಡಿದ್ದೀವಿ ಮಕ್ಕಳೇ. ಇನ್ಯಾವ ಸಂಬಂಧವನ್ನು ಕೊಟ್ಟಿದ್ದಾರೆ? SN ಅನ್ನು ಕೊಟ್ಟಿದ್ದಾರೆ. SN ಅನ್ನು ಕೊಟ್ಟಿರೋದ್ರಿಂದ SN ಸೂತ್ರವನ್ನು ಬಳಸ್ಕೊಳ್ಳಿ ಮಕ್ಕಳೇ. SN ಸೂತ್ರ ಏನು ಮಕ್ಕಳೇ? n/2 × 2a + n - 1 × D. ಸರಿನಾ ಮಕ್ಕಳ? ಈಗ ಆ ಸೂತ್ರಕ್ಕೆ ಆದೇಶವನ್ನು ಮಾಡ್ತಾ ಹೋಗೋಣ ಮಕ್ಕಳೇ. SN ಅಂತಂದರೆ 432 ಅಂತ ಅವರೇ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡಿದ್ದೀವಿ. = n/2ನ ಹಾಗೆ ಬರ್ಕೊಂಡಿದ್ದೀವಿ, ಇಂಟು 2ನ ಹಾಗೆ ಬರ್ಕೊಂಡಿದ್ದೀವಿ. A ಬದಲಿಗೆ 25ನ ಹಾಕ್ಕೊಳ್ಳಿ ಮಕ್ಕಳೇ, ಅವರೇ ಕೊಟ್ಟಿರುವಂಥದ್ದು. ಪ್ಲಸ್ ನಾವಿಲ್ಲಿ Nನ್ನೇ ಕಂಡುಹಿಡಿಯಬೇಕಾಗಿರೋದ್ರಿಂದ Nನ್ನು ಹಾಗೆ ಬರ್ಕೊಂಡಿದ್ದೀವಿ, -1ನ್ನು ಹಾಗೆ ಬರ್ಕೊಂಡ್ವಿ. D ಅಂತಂದರೆ 2 ಅಂತ ಕೊಟ್ಟಿದ್ದಾರೆ, ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ. ಸರಿನಾ ಮಕ್ಕಳ? n/2 ಹತ್ರ 2 ಡಿವೈಡ್ ಮಾಡ್ತಾಯಿದೆ ಮಕ್ಕಳೇ. ಈಕ್ವಲ್ಸ್ನ ಬಲಭಾಗದಲ್ಲಿ 2 ಡಿವೈಡ್ ಮಾಡ್ತಾ ಇದೆ. ಈಕ್ವಲ್ಸ್ನ ಎಡಭಾಗಕ್ಕೆ ಕಳಿಸ್ಕೊಳ್ತಿದ್ದೀವಿ, ಅದು ಮಲ್ಟಿಪ್ಲೈ ಮಾಡುತ್ತೆ, ಅಂದರೆ ಗುಣಿಸ್ಕೊಳ್ಳುತ್ತೆ. 432 × 2 = ಈ Nನ್ನು ಹಾಗೆ ಬರ್ಕೊಂಡ್ವಿ. 2ಕ್ಕೆ 25ನ್ನು ಗುಣಿಸಿದ್ದು 50 ಬಂತು. ಪ್ಲಸ್ n - 1ಗೆ 2ಅನ್ನು ಗುಣಿಸ್ಬೇಕು ಮಕ್ಕಳೇ. 2 × n 2n ಆಯಿತು. ಮೈನಸ್ ಹಾಗೆ ಬರ್ಕೊಳ್ಳಿ. 2 1s 2 ಅಂದರೆ 2 1 2 ಆಯಿತು ಮಕ್ಕಳೇ. ಇವೆರಡನ್ನು ಗುಣಿಸಿದ್ದು 864 ಆಯಿತು. = n ಹಾಗೆ ಬರ್ಕೊಂಡಿದ್ದೀನಿ.
50ರಲ್ಲಿ 2ನ್ನು ಕಳೀರಿ ಮಕ್ಕಳೇ 48 ಆಗುತ್ತೆ. ಈ 2 ಎನ್ನನ್ನು ಫಸ್ಟ್ ಬರ್ಕೊಂಡಿದ್ದೀನಿ. 2 ಎನ್ನನ್ನು ಫಸ್ಟ್ ಬರ್ಕೊಂಡು ಪ್ಲಸ್ 50ರಲ್ಲಿ 2ನ್ನು ಕಳೆದಿದ್ದು 48ನ್ನು ಬರ್ಕೊಂಡಿದ್ದೀವಿ. ಈಗ ಈ ಎನ್ನನ್ನು ಒಳಗಡೆ ಗುಣಿಸಿ ಮಕ್ಕಳೇ 864 ಹಾಗೆ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಎನ್ ಇಂಟು 2 ಎನ್ನು 2 ಎನ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 48 ಇಂಟು ಎನ್ನು 48 ಎನ್ ಆಗುತ್ತೆ. ಈ 864ನ ಈ ಕಡೆ ತೊಗೊಂಬನ್ನಿ ಮಕ್ಕಳೇ. 2 ಎನ್ ಸ್ಕ್ವೇರ್ನ ಹಾಗೆ ಬರ್ಕೊಂಡ್ವಿ, 48 ಎನ್ನನ್ನು ಹಾಗೆ ಬರ್ಕೊಂಡಿದ್ದೀವಿ. 864ನ ಈ ಕಡೆ ತರೋದ್ರಿಂದ ಮೈನಸ್ 864 ಆಯಿತು. ಈಸ್ ಈಕ್ವಲ್ ಟು 0. ಸರಿನಾ ಮಕ್ಕಳ? ಈಗ ಇಡೀ ಈಕ್ವೇಷನ್ ಅಂದರೆ ಸಮೀಕರಣವನ್ನು ಡಿವೈಡ್ ಬೈ 2 ಮಾಡಿ ಮಕ್ಕಳೇ. ಏಕೆಂದರೆ 2 ಇಂದ ಡಿವೈಡ್ ಆಗುತ್ತೆ, 48 ಕೂಡ 2 ಇಂದ ಡಿವೈಡ್ ಆಗುತ್ತೆ, 864 ಕೂಡ 2 ಇಂದ ಡಿವೈಡ್ ಆಗುತ್ತೆ. ಸರಿನಾ ಮಕ್ಕಳ? ಈಗ 2 ಇಂದ 2 1 ಹೋಗ್ಬಿಡುತ್ತೆ. ಸೊ ಎನ್ ಸ್ಕ್ವೇರ್ ಹಾಗೆ ಉಳ್ಕೊಳ್ತು ಪ್ಲಸ್ 48ನ್ನು ನೀವು 2 ಇಂದ ಡಿವೈಡ್ ಮಾಡಿದ್ರೆ 24 ಟೈಮ್ಸ್ ಬರುತ್ತೆ. 24 ಎನ್ ಮೈನಸ್ ಇದನ್ನ ಡಿವೈಡ್ ಮಾಡಿದ್ರೆ 432 ಬರುತ್ತೆ ಮಕ್ಕಳೇ. ಇದನ್ನು 2ರಿಂದ ಡಿವೈಡ್ ಮಾಡಿದ್ರೆ 432 ಬರುತ್ತೆ. ಈಸ್ ಈಕ್ವಲ್ ಟು 0. ನೋಡಿ ಮಕ್ಕಳೇ, ಇಲ್ಲಿ ವರ್ಗ ಸಮೀಕರಣ ಬಂದಿದೆ. ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸುವಂತಹ ಹಂತಗಳನ್ನು ನೋಡಿ ಮಕ್ಕಳೇ. ಈಗ ಇಲ್ಲಿ 432 ಇದೆ ಇಂಟು 1 ಎಷ್ಟಾಯಿತು ಮಕ್ಕಳೇ? 432 ಇಂಟು 1 432 432 ಬರುತ್ತೆ. ಈಗ 432ನ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಡಿವೈಡ್ ಮಾಡ್ತಾ ಹೋಗೋಣ ಮಕ್ಕಳೇ. ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ? 2. ಆ 2 ಇಂದ ಡಿವೈಡ್ ಮಾಡಿ. 2 ಇಂದ 2 2s 4 ಹೋಗುತ್ತೆ, ಅಂದರೆ 2 2 4 ಮತ್ತು 2 1 2 ಇಲ್ಲಿ 2 6 12 ಬರುತ್ತೆ ಮಕ್ಕಳೇ. ಮತ್ತೆ ಇದು ಸಮಸಂಖ್ಯೆ ಆಗಿರೋದ್ರಿಂದ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆನೇ ಬಂದಿರೋದ್ರಿಂದ ಈ ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತೆ. 2 1 2. ಸೊ ಈಗ ಮತ್ತೆ 1ನ್ನು ಡಿವೈಡ್ ಮಾಡಬೇಕು ಮಕ್ಕಳೇ. 1 ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು? 2 0ನ ಗುಣಿಸ್ಕೊಳ್ಬೇಕು. 2ಕ್ಕೆ 0ನ ಗುಣಿಸಿದ್ದು 0 ಆಯಿತು. ನಂತರ ಇಲ್ಲಿ 1 ಉಳ್ಕೊಳ್ಳುತ್ತೆ ಮಕ್ಕಳೇ. ಈಗ 1 6 16 ಆಯಿತು. 2 8 16 ಬರುತ್ತೆ ಮಕ್ಕಳೇ. ನಂತರ ಮತ್ತೆ 2ರಿಂದನೇ ಡಿವೈಡ್ ಆಗುತ್ತೆ. 2 5 10 2 4 8 ಬರುತ್ತೆ. ಮತ್ತೆ 2ರಿಂದ ಡಿವೈಡ್ ಮಾಡಿ ಮಕ್ಕಳೇ. 2 7 4 2 7 14 ಬರುತ್ತೆ ಮಕ್ಕಳೇ. ಮತ್ತೆ ಇದು 2ರಿಂದ ಡಿವೈಡ್ ಆಗಲ್ಲ ಮಕ್ಕಳೇ, ಏಕೆಂದರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇಲ್ಲ. ಈಗ 3ನ್ನು ಚೆಕ್ ಮಾಡಬೇಕು ಮಕ್ಕಳೇ. 7 ಮತ್ತು 2ನ್ನು ಕೂಡಿ ಮಕ್ಕಳೇ. 7 2 9 ಆಗುತ್ತೆ. 9 ಅನ್ನೋದು 3ರಿಂದ ಡಿವೈಡ್ ಆಗೋದ್ರಿಂದ 27 ಅನ್ನೋದು 3ರಿಂದ ಡಿವೈಡ್ ಆಗುತ್ತೆ. 3 9 27 ಹೋಗುತ್ತೆ. ನಂತರ ನಿಮಗೆ ಸಂಖ್ಯೆ ಗೊತ್ತಿದ್ದು 9 3ರಿಂದ ಡಿವೈಡ್ ಆಗುತ್ತೆ. 3 3 9 ಮಕ್ಕಳೇ. ನೋಡಿ, ಈಗ 432ಕ್ಕೆ ಅಪವರ್ತನಗಳನ್ನ ಕಂಡುಹಿಡ್ಕೊಂಡಿದ್ದೀವಿ ಮಕ್ಕಳೇ. ಈ ಅಪವರ್ತನಗಳನ್ನ ನಾವು ಗುಂಪು ಮಾಡ್ತಾ ಹೋಗಬೇಕು ಮಕ್ಕಳೇ. 2 2ನ್ನು ಗುಂಪು ಮಾಡ್ಕೊಳ್ಳಿ ಮಕ್ಕಳೇ. 2 2 4 ಇಂಟು ನೋಡಿ, ಇವೆರಡನ್ನ ಗುಂಪು ಮಾಡ್ಕೊಂಡಿದ್ದೀವಿ ಅಂದಮೇಲೆ ಇನ್ನು ಉಳಿದಿರೋವಿಷ್ಟನ್ನು ಗುಣಿಸ್ಕೊತ ಬರಬೇಕು. 3 3 ಇದು ಬರುತ್ತೆ. 9 3 27 27 2 54 54 2 108 ಮಕ್ಕಳೇ. ಇಲ್ಲಿವರೆಗೆ ತಗೊಳ್ಳಿ. 108 ನೋಡಿ, ಇವೆರಡನ್ನ ಗುಣಿಸಿದ್ರೆ 432 ಬರುತ್ತೆ. ನಾವಿಲ್ಲಿ ಮಾಡ್ತಾ ಹೋಗುವಂಥದ್ದು 2 ನಂಬರ್ನ ಪಡ್ಕೊಳ್ತೀವಿ ಈ ರೀತಿ. ಸರಿನಾ? ನೀವು ಯಾವ ನಂಬರ್ನ ಬೇಕಾದರೂ ಗುಣಿಸ್ಕೋಬೋದು ಮಕ್ಕಳೇ. ಈಗ ನಾನು 2 ನಂಬರ್ ಮಾತ್ರ ಗುಣಿಸಿದ್ದೆ. 2 2 4 4 2 8 ಮಕ್ಕಳೇ. ಈಗ 3 ನಂಬರ್ನ ಗುಣಿಸ್ಕೊಂಡಿದ್ದೀನಿ. ಇಲ್ಲಿ 3 ನಂಬರ್ ಗುಣಿಸ್ಕೊಂಡಿದ್ದೀನಿ. ಇನ್ನು ಉಳಿದಿರುವಂತಹ 4 ನಂಬರ್ನ ಸೇರಿಸಿ 1 ನಂಬರ್ನ ಮಾಡ್ಕೊಳ್ಳಿ. 3 3 9 9 3 27 27 2 54 ಮಕ್ಕಳೇ. ಇಲ್ಲೇ ಇರ್ತವೆ, ಹುಷಾರಾಗಿ ಮಾಡ್ಕೊಳ್ಳಿ. 54 ಸರಿನಾ ಮಕ್ಕಳ? ಮತ್ತಿನ್ನೊಂದು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. 2 2 4 4 2 8 8 2 16 16 ಅನ್ನೋದೊಂದು ತೊಗೊಳ್ಳಿ. 3 3 9 9 3 27 ಅನ್ನೋದು ಒಂದು ತೊಗೊಳ್ಳಿ ಮಕ್ಕಳೇ. ಸರಿನಾ ಮಕ್ಕಳ? ಈ ರೀತಿ ಮಾಡ್ಕೊತ ಹೋಗಿ. ಈಗ ನೋಡಿ ಮಕ್ಕಳೇ, ಜಂಬಲ್ ಮಾಡೋಣ ಮಕ್ಕಳೇ. ನಂಬರ್ಸ್ಗಳನ್ನ ಸ್ಕಿಪ್ ಮಾಡ್ತಾ ಹೋಗೋಣ. 3 3 9 9 2 18 ನೋಡಿ. 3 3 2 ಇದನ್ನು ಗುಂಪು ತೊಗೊಳ್ತಾ ಇದ್ದೀವಿ ಮಕ್ಕಳೇ. 3 3 9 9 2 18 ಇಂಟು 2 2 4 4 2 8 8 3 24 ಮಕ್ಕಳೇ. ಈ ರೀತಿಯೂ ಮಾಡ್ಬೋದು. 18 ಮತ್ತು 24 ಅಂತ ಪಡ್ಕೊಂಡಿದ್ದೀವಿ. ನಂತರದ ನಂಬರ್ನ ನೋಡೋಣ ಮಕ್ಕಳೇ. 2 2 4 4 3 12 ಮಕ್ಕಳೇ. ಈ 3 ಮಾತ್ರ ಮಾಡೋಣ ಈಗ. 3 2 6 6 12 ಇಂಟು ನೋಡಿ, ಯಾವ್ಯಾವನ್ನ ಗುಣಿಸ್ಕೊಂಡಿದ್ದೀವಿ? 3 2 2 ಇದು ಇಷ್ಟನ್ನು ಗುಣಿಸಿದ್ದೀವಿ. ಇನ್ನು 3 3 9 9 2 18 18 2 36 ಮಕ್ಕಳೇ. ಇದರ ಜೊತೆಗೆ ಯಾವುದನ್ನು ಬಿಟ್ಟಿರ್ತೀರೋ ಅದನ್ನು ಬರ್ಕೊಳ್ಬೇಕು. ಸರಿನಾ ಮಕ್ಕಳ?
ಈ ರೀತಿ ನಿಮಗೆ ಎಷ್ಟು ಚಾನ್ಸ್ ಸಿಗುತ್ತೋ ಅಷ್ಟು ಚಾನ್ಸ್ಗಳನ್ನ ನೀವು ಮಾಡ್ತಾ ಹೋಗಬೇಕು ಮಕ್ಕಳೇ. ಈ ರೀತಿ ಮಾಡಿದ ಮೇಲೆ ಲೆಕ್ಕಕ್ಕೆ ಬರೋಣ ಮಕ್ಕಳೇ. 432 ನೋಡಿ, ಇವೆಲ್ಲವನ್ನು ಗುಣಿಸಿದ್ರೂ ಕೂಡ 432 ಬರುತ್ತೆ ಮಕ್ಕಳೇ. ಆದರೆ ಕಳೆದ್ರೆ 24 ಬರಬೇಕು ಮಕ್ಕಳೇ. ಸರಿನಾ ಮಕ್ಕಳ? ನೋಡ್ತಾ ಹೋಗಿ. 108ರಲ್ಲಿ 4 ಕಳೆದ್ರೆ 24 ಅಂತೂ ಬರಲ್ಲ, ಯಾಕೆಂದರೆ ಇದು ದೊಡ್ಡ ನಂಬರ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ನಂಬರೇ ಬರುತ್ತೆ, ಇದಕ್ಕಿಂತ ಜಾಸ್ತಿ ನಂಬರೇ ಬರುತ್ತೆ ಅಂತ ಊಹೆ ಮಾಡ್ಕೊಳ್ಬೋದು ಮಕ್ಕಳೇ. ಇದನ್ನು ಅಷ್ಟೇ ಊಹೆ ಮಾಡ್ಕೊಳ್ಬೋದು. ಈಗ ನೋಡಿ ಮಕ್ಕಳೇ, 24 ಬರುವಂತಹ ನಂಬರ್ಸ್ಗಳು ಇದು ಮಕ್ಕಳೇ, 36 ಮತ್ತು 12. ಈ 36 ಮತ್ತು 12ನ್ನು ಕಳೆದ್ರೆ ನಿಮಗೇನು ಸಿಗುತ್ತೆ ಮಕ್ಕಳೇ? 24 ಸಿಗುತ್ತೆ. ಹಾಗಾಗಿ ನಾವು ಈ ನಂಬರ್ನ ತೊಗೊಳ್ತೀವಿ, 12 ಮತ್ತು 36ನ ತೊಗೊಳ್ತೀವಿ. ನೋಡಿ, 12, 36 ಇವೆರಡನ್ನ ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು, 24 ಬರುತ್ತೆ. ಕಳಿತೀವಿ, 24 ಬರುತ್ತೆ. ಹಾಗಾದರೆ ಕಳಿಬೇಕು ಅಂತಂದರೆ ಒಂದು ಸಂಖ್ಯೆಗೆ ಪ್ಲಸ್ ಇರಬೇಕು, ಇನ್ನೊಂದು ಸಂಖ್ಯೆಗೆ ಮೈನಸ್ ಇರಬೇಕು. ಹಾಗಾದರೆ ಇವೆರಡು ನಂಬರಿಗೆ ಯಾವುದಕ್ಕೆ ಪ್ಲಸ್ ಕೊಡೋಣ ಮಕ್ಕಳೇ? ನೋಡಿ, ಇಲ್ಲಿ ಯಾವ ಚಿಹ್ನೆ ಇದೆ? 24ರ ಚಿಹ್ನೆ ಪ್ಲಸ್ ಇದೆ. ಸೊ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೇ ಪ್ಲಸ್ ಕೊಡಬೇಕು ಮಕ್ಕಳೇ. ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು? 36 ಆಗಿರೋದ್ರಿಂದ ಇದಕ್ಕೆ ಪ್ಲಸ್ ಕೊಟ್ಟಿದ್ದೀನಿ. ಹಾಗಾದರೆ ಇದಕ್ಕೆ ಏನು ಕೊಡಬೇಕು? ಮೈನಸ್ ಕೊಡಬೇಕು. ನೋಡಿ, -12x ಪ್ಲಸ್ 36x ಇಸ್ ಈಕ್ವಲ್ ಟು ಪ್ಲಸ್ 24x ಅಂತ ಬರುತ್ತೆ ಮಕ್ಕಳೇ. ನೋಡಿ, ಪ್ಲಸ್ 24x. ಇಲ್ಲಿ ಎನ್ನಲ್ಲಿ ಸಮೀಕರಣ ಇರೋದ್ರಿಂದ ಇದನ್ನು ಎನ್ನಿಗೆ ಚೇಂಜ್ ಮಾಡೋಣ ಮಕ್ಕಳೇ. -12n ಪ್ಲಸ್ 36n ಇಸ್ ಈಕ್ವಲ್ ಟು ಪ್ಲಸ್ 24n ಆಗುತ್ತೆ. ಸರಿನಾ ಮಕ್ಕಳ? ಈಗ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳೇ. n² ಹಾಗೆ ಬರ್ಕೊಂಡಿದ್ದೀನಿ. 24n ಬದಲಿಗೆ ಇದನ್ನು ಚೇಂಜ್ ಮಾಡ್ತಾ ಇದ್ದೀವಿ ಮಕ್ಕಳೇ. 36n ಫಸ್ಟ್ ಬರ್ಕೊಂಡಿದ್ದೀನಿ, -12n ನೆಕ್ಸ್ಟ್ ಬರ್ಕೊಂಡಿದ್ದೀನಿ ಮಕ್ಕಳೇ. ಇವೆರಡನ್ನ ಎಲ್ಲಿ ಬೇಕಾದ್ರೂ ಬರ್ಕೋಬೋದು, ಇಲ್ಲಾದರೂ ಬರ್ಕೋಬೋದು. ಯಾಕೆಂದರೆ 36ರಿಂದನೂ ಕೂಡ 432 ಹೋಗುತ್ತೆ, 12ರಿಂದನೂ ಕೂಡ 432 ಹೋಗೋದ್ರಿಂದ ಇವೆರಡನ್ನ ಎಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ಈ ರೀತಿ ಬರ್ಕೊಂಡಿರೋದು ನಾವು ಉಲ್ಟಾ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡ್ಕೊಳ್ಳಿ, ಈಗ n² n ಇದೆ, ಇಲ್ಲೂ ಕೂಡ n ಇದೆ. ಸೊ n ಕಾಮನ್ ತೆಗೀರಿ ಮಕ್ಕಳೇ. ಇಲ್ಲಿ n ಉಳ್ಕೊಂತು, ಪ್ಲಸ್ 36ನ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ -12ನ ಕಾಮನ್ ತೆಗೆದಿದ್ದೀನಿ ಮಕ್ಕಳೇ, ಯಾಕೆಂದರೆ 12ರಿಂದ 432 ಹೋಗುತ್ತೆ, ಅದಕ್ಕೋಸ್ಕರ 12ನೇ ಕಾಮನ್ ತೆಗೆದಿದ್ದೀನಿ. ಇದರಲ್ಲಿ ಉಳ್ಕೊಂಡಿದ್ದು n, ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಪ್ಲಸ್ ಚಿಹ್ನೆ ಹಾಕ್ಕೊಳ್ಳಿ ಮಕ್ಕಳೇ. 12ರಿಂದ 432ನ ಡಿವೈಡ್ ಮಾಡಿದ್ರೆ 36 ಬರುತ್ತೆ, ಈಸ್ ಈಕ್ವಲ್ ಟು 0. ಈಗ ನೋಡಿ ಮಕ್ಕಳೇ, ಇಲ್ಲಿ n ಪ್ಲಸ್ 36 ಇದೆ, ಇಲ್ಲೂ ಕೂಡ n ಪ್ಲಸ್ 36 ಇದೆ. ಎರಡರಲ್ಲೂ ಕಾಮನ್ ಇರೋದ್ರಿಂದ ಇದನ್ನೇ ಮತ್ತೆ ಸಾಮಾನ್ಯ ಅಪವರ್ತನವಾಗಿ ಹೊರಗೆ ತೆಗೀರಿ. n ಪ್ಲಸ್ 36ನ ಹಾಗೆ ಬರ್ಕೊಂಡ್ವಿ, n ಮೈನಸ್ 12ನ ಹಾಗೆ ಬರ್ಕೊಂಡಿದ್ದೀವಿ. ಇಲ್ಲಿ ಉಳ್ಕೊಂಡಿದ್ದು n, ಅದನ್ನು ಬರ್ಕೊಂಡ್ವಿ. ಇದರಲ್ಲಿ ಉಳ್ಕೊಂಡಿದ್ದು -12ನ ಬರ್ಕೊಂಡಿದ್ದೀವಿ, ಈಸ್ ಈಕ್ವಲ್ ಟು 0. ಈಗ ನೋಡಿ ಮಕ್ಕಳೇ, n ಪ್ಲಸ್ 36ನ್ನು 0ಗೆ ಸಮ ಮಾಡಿ, n ಮೈನಸ್ 12ನ್ನು ಕೂಡ 0ಗೆ ಸಮ ಮಾಡಿ. n ಇಸ್ ಈಕ್ವಲ್ ಟು ಪ್ಲಸ್ 36 ಈ ಕಡೆ ಬಂದರೆ -36 ಆಗುತ್ತೆ, n ಇಸ್ ಈಕ್ವಲ್ ಟು -12 ಈ ಕಡೆ ಬಂದರೆ ಪ್ಲಸ್ 12 ಆಗುತ್ತೆ. ಇಲ್ಲಿ ಪಾಸಿಟಿವ್ ಇರೋಂಥದ್ದನ್ನ ತೊಗೊಳ್ತೀವಿ ಮಕ್ಕಳೇ. ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವಂತಹ ದಿನಗಳ ಸಂಖ್ಯೆ ಎಷ್ಟು ಮಕ್ಕಳೇ? 12 ಆಗಿದೆ. ಹಾಗಾದರೆ 12 ದಿನದಲ್ಲಿ ಪುಸ್ತಕವನ್ನು ಸಂಪೂರ್ಣವಾಗಿ ಓದ್ತಾರೆ.